Hello dear students, this is your Prashant sir. Today I am going to discuss important questions from one more very important chapter, that is chapter number 5, Magnetism and Matter. ಅಪ್ಪಿ ಇವತ್ತು ಇನ್ನೊಂದು ಚಾಪ್ಟರ್ ದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ್ರಿ. ಯಾವುದು ಚಾಪ್ಟರ್ ನಂಬರ್ 5, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ಈ ಚಾಪ್ಟರ್ ದಿಂದ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ್ರಿ. ಇದ್ರೊಳಗ 2 ಪಾರ್ಟ್ ಎ ಕ್ವಶನ್ಸ್ ಇರ್ತಾವು. ಅಂದ್ರೆ ಎರಡರೊಳಗ ಒಂದು MCQ ಕ್ವಶನ್ ಇರ್ತದ ಪ್ಲಸ್ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಇರ್ತದ. ನೆನ್ಪಿಟ್ಕೊಳ್ರಿ, ಅದ್ರ ಪಾರ್ಟ್ ಎ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ರೀ. ಎಲ್ಲ ನೀವು ಥಿಯರಿ ನೀಟಾಗಿ ಓದ್ಕೊಂಡಿದ್ರಿ ಅಂದ್ರೆ ಈಸಿ ಕ್ವಶನ್ಸ್ ಬರ್ತಾವೆ, ಎರಡೂ ನೀವು ಆನ್ಸರ್ ಮಾಡ್ತೀರಿ. ಇನ್ನು ಪಾರ್ಟ್ ಸಿ ದಿಂದ ಒಂದು ಕ್ವಶನ್ ಬರ್ತದೆ, ಅಂದ್ರೆ 3 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ. ನಾವು ಈ ಪರ್ಟಿಕ್ಯುಲರ್ ಕ್ಲಾಸ್ನೊಳಗ ಈ ಪಾರ್ಟ್ ಸಿ ದಿಂದ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅದಾವು, ಅವಕ್ಕೆ ಹೆಂಗ್ ಆನ್ಸರ್ ಬರೀಬೇಕು ಅನ್ನುವಂಥದ್ದನ್ನ ನೋಡೋಣ್ರಿ. ಫಸ್ಟ್ ಕ್ವಶನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಗಿವ್ ಇಟ್ಸ್ ಸಿಗ್ನಿಫಿಕೆನ್ಸ್. ಅಪ್ಪಿ ಇದು ಮಾಡೆಲ್ ಕ್ವಶನ್ ಪೇಪರ್ 2 ಒಳಗೆ ಕೇಳಿದಂತ ಕ್ವಶನ್ ರೀ. ನಾನು ಮಾಡೆಲ್ ಕ್ವಶನ್ ಪೇಪರ್ದೊಳಗೆ ಯಾವ ಕ್ವಶನ್ ಕೇಳಿದ್ರೆ ಅದನ್ನು ಸುದ ಇನ್ಕ್ಲೂಡ್ ಮಾಡ್ಕೊಳ್ತೀನಿ, ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ರಿ. ಏನ್ ಕ್ವಶನ್ ಕೇಳಿದ್ರು, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಗಿವ್ ಇಟ್ಸ್ ಸಿಗ್ನಿಫಿಕೆನ್ಸ್. ಅಪ್ಪಿ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಸ್ಟೇಟ್ಮೆಂಟ್ ಕೇಳಿದಾಗ ಸಾಕಷ್ಟು ಜನ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಿಕ್ಸ್ ಬರ್ಲಿಕ್ಕೆ ಹೋಗ್ಬಿಡ್ರಿ, ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಸಿಂಪಲ್ ಅದ, ಏನು ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಸ್ಟೇಟ್ಮೆಂಟ್ ಇಷ್ಟ ರೀ, ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ದಿಸ್ ಪೈ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು 0. ಇನ್ನು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಒಂದು ಡಯಾಗ್ರಾಮ್ ತೆಗಿರಿ, ಕ್ಲೋಸ್ ಸರ್ಫೇಸ್ ನ ತೆಗಿರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ತೋರಿಸ್ರಿ, ಏರಿಯಾ ಎಲಿಮೆಂಟ್ ಡೈರೆಕ್ಷನ್ ತೋರಿಸ್ರಿ. ಕೆಳಗಡೆ ದ ನೆಟ್ ಮ್ಯಾಗ್ನೆಟಿಕ್ ಫ್ಲೋಸ್ ಪೈ ಬಿ ಶುಡ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಬಿ ಇಂಟು ಡೆಲ್ಟಾ ಎ ಇಂಟು cos theta should be equal to 0. ಇಷ್ಟು ಬರೆದ್ರೆ ಸಾಕ್ರಿ. where B is magnetic field, delta A is area element, theta is angle between B and delta A. ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ರಿ ಅಂದ್ರೆ you will get 2 marks. ಇನ್ನೊಂದು ಮಾರ್ಕ್ಸ್ ಎಲ್ಲಿ ಬರ್ತದ, ಇಟ್ಸ್ ಸಿಗ್ನಿಫಿಕೆನ್ಸ್ ಬರಬೇಕು. ಗಾಸ್ ಲಾ ಸಿಗ್ನಿಫಿಕೆನ್ಸ್ ಏನು, ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ನೆವರ್ ಎಕ್ಸಿಸ್ಟ್. ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಎಕ್ಸಿಸ್ಟ್ ಇರುವುದಿಲ್ಲ. ಆಲ್ವೇಸ್ ಮ್ಯಾಗ್ನೆಟಿಕ್ ಡೈಪೋಲ್ಸ್ ಎಕ್ಸಿಸ್ಟ್. ಡೈಪೋಲ್ಸ್ ಇರ್ತಾವ್ರಿ, ಮೊನೋಪೋಲ್ಸ್ ನೆವರ್ ಎಕ್ಸಿಸ್ಟ್. ಇಷ್ಟು ಸಿಗ್ನಿಫಿಕೆನ್ಸ್ ಬರಿಬೇಕಪ್ಪಿ. ಇಷ್ಟು ಬರೆದ್ರಿ ಅಂದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 3 ಮಾರ್ಕ್ಸ್. ಇದು ಒಂದನೇ ಕ್ವಶನ್ ರೀ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದ ಪ್ರಾಪರ್ಟೀಸ್ ನ ಕೇಳಿದಾರಪ್ಪಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ರೀ, ಸಾಕಷ್ಟು ಸರ್ತಿ 3 ಮಾರ್ಕ್ಸ್ ಈ ಕ್ವಶನ್ ನ ಕೇಳಿದಾರೆ. ಹಂಗಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದ ಪ್ರಾಪರ್ಟೀಸ್ ಯಾವುದು, ಆಮ್ಯಾಗ ಮಾಡೆಲ್ ಕ್ವಶನ್ ಪೇಪರ್ 1 ಈ ಕ್ವಶನ್ ಅದ ರೀ. ಕರೆಕ್ಟ್ ಆಪಿ. ಪ್ರಾಪರ್ಟೀಸ್ ಯಾವುದು, ಒಂದೇದಪ್ಪಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡನೇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ form closed loop. ನೆನ್ಪಿಟ್ಕೊಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಫಾರ್ಮ್ ಕ್ಲೋಸ್ಡ್ ಲೂಪ್, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಇನ್ ಮೂರನೇದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಎಂಟರ್ ಇನ್ ಟು ದ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಅಪ್ಪಿ ಅಲ್ಲೇನಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಎಂಟರ್ ಇನ್ ಟು ದ ಕಂಡಕ್ಟರ್, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಎಂಟರ್ ಇನ್ ಟು ದ ಕಂಡಕ್ಟರ್ ಅಂಡ್ ಆಲ್ಸೋ ಇನ್ಸುಲೇಟರ್ಸ್. ಇನ್ ನಾಲ್ಕನೇದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಎಂಟರ್ ಇನ್ ಟು ಸೂಪರ್ ಕಂಡಕ್ಟರ್ಸ್. ಸೂಪರ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರ್ ಆಗುದಿಲ್ಲ. ಅಂಡ್ ದ ಟ್ಯಾಂಜೆಂಟ್ ಡ್ರಾನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಟ್ ಎನಿ ಪಾಯಿಂಟ್ ಗಿವ್ಸ್ ಯು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಇದು ಒಂದು ಪ್ರಾಪರ್ಟಿ ರೀ, ನೆನಪಿಟ್ಕೊಡ್ರಿ. ಕರೆಕ್ಟಾ. ಆಮೇಲೆ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಈ ತರ ಯಾವ್ದಾದ್ರು 3 ಪ್ರಾಪರ್ಟೀಸ್ ನ ನೀವು ನೆನಪಿಟ್ಕೋಬೇಕು. ಅಪ್ಪಿ ನಿಮ್ಗೆ 4 ಬರ್ತಾವ, 4 ಬರ್ರಿ. ಯಾಕಂದ್ರೆ ಒಂದ್ ಯಾವ್ದಾದ್ರು ಮಿಸ್ಟೇಕ್ ಮಾಡಿದ್ರಿಂದ ಇನ್ನೊಂದು ಪ್ರಾಪರ್ಟೀಸ್ ನ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಕೊಡುವಂತ ಚಾನ್ಸ್ ಇರ್ತದ. ಹಿಂಗಾಗಿ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ರೀ, ನೀಟಾಗಿ ಓದ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೇಳ್ಬೋದು, ಇಲ್ಲ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೇಳ್ಬೋದು, ಇಲ್ಲ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೇಳ್ಬೋದು. ಕರೆಕ್ಟ್. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಪ್ರಾಪರ್ಟೀಸ್ ಯಾವ್ಯಾವುದು, ಒಂದೇದಪ್ಪಿ ನೆನ್ಪಿಟ್ಕೊಡ್ರಿ. ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆರ್ ದ ಮಟೀರಿಯಲ್ಸ್ ವಿಚ್ ಆರ್ ವೀಕ್ಲಿ ರಿಪೆಲ್ಡ್ ಬೈ ದ ಮ್ಯಾಗ್ನೆಟ್. ಏನಾಗ್ತಾವ ಇವು, ವೀಕ್ಲಿ ರಿಪೆಲ್ಡ್ ಬೈ ದ ಮ್ಯಾಗ್ನೆಟ್. ಒಂದೇದು ನೆನ್ಪಿಟ್ಕೋಬೇಕು. ಎರಡನೇದು, ದೇ ಡು ನಾಟ್ ಒಬೇ ಕ್ಯೂರೀಸ್ ಲಾ. ಕ್ಯೂರೀಸ್ ಲಾನ ಒಬೇ ಮಾಡೋದಿಲ್ಲ. ಸೆಕೆಂಡ್ ಪ್ರಾಪರ್ಟಿ ನೆನ್ಪಿಟ್ಕೋಬೇಕು. ಮೂರನೇದು, ಮ್ಯಾಗ್ನೆಟೈಸೇಷನ್ ಈಸ್ ಲೋ ಅಂಡ್ ನೆಗೆಟಿವ್. ನೆನ್ಪಿಟ್ಕೋಬೇಕು, ಮ್ಯಾಗ್ನೆಟೈಸೇಷನ್ ಈಸ್ ಲೋ ಅಂಡ್ ನೆಗೆಟಿವ್. ನಾಲ್ಕನೇದು, ಸಸೆಪ್ಟಿಬಿಲಿಟಿ ಈಸ್ ಲೋ ಅಂಡ್ ನೆಗೆಟಿವ್. ಸಸೆಪ್ಟಿಬಿಲಿಟಿ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಏನಿರ್ತದ, ಲೋ ಅಂಡ್ ನೆಗೆಟಿವ್. ಇನ್ ಐದನೇದು, ಪರ್ಮಿಯಾಬಿಲಿಟಿ ಈಸ್ ಲೆಸ್ ದ್ಯಾನ್ 1. ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಇರ್ತದ ಲೆಸ್ ದ್ಯಾನ್ 1. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ನೆನಪಿಟ್ಟುಕೋಬೇಕಪ್ಪಿ. ನೆಕ್ಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಪ್ರಾಪರ್ಟೀಸ್ ಕೇಳಿದಾಗ ಒಂದೇದು ಏನಿರ್ತದಪ್ಪಿ, ದೀಸ್ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್.
weakly attracted by the magnet. Second one, they obey Curie's law. Curie's law na ಏನ್ ಮಾಡ್ತಾವಪ್ಪ ಇವು obey ಮಾಡ್ತಾವು. Next, third one, their magnetization is low and positive. Low and positive magnetization ಇರ್ತದ, low and positive. Fourth one, susceptibility is also low and positive. Magnetic susceptibility is also low and positive, and permeability is greater than 1, slightly greater than 1. Permeability is slightly greater than 1. ಈ ಪ್ರಾಪರ್ಟೀಸ್ ನ ನೆನಪಿಟ್ಕೋಬೇಕು. ಅರ್ಥ ಆಗ್ತದ? ಇನ್ ನೆಕ್ಸ್ಟ್, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಅಪಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಫಸ್ಟ್ ಪ್ರಾಪರ್ಟಿ, ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ಈಗ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆರ್ weakly attracted by the magnet, but ferromagnetic materials are strongly attracted by the magnet. Second one, they obey Curie's law above Curie temperature. ಅಪಿ ಕ್ಯೂರಿ ಟೆಂಪರೇಚರ್ ಮ್ಯಾಗ್ ಮಾತ್ರ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಕ್ಯೂರೀಸ್ ಲಾಸ್ ನ ಒಬೇ ಮಾಡ್ತಾರೆ. ಕ್ಯೂರಿ ಟೆಂಪರೇಚರ್ ಕಿಂತ ಕಮ್ಮಿ ಇತ್ತು ಅಂದ್ರೆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಡು ನಾಟ್ ಒಬೇ ಕ್ಯೂರೀಸ್ ಲಾ. ನೆನಪಿಟ್ಕೋಬೇಕು. ಸೆಕೆಂಡ್ ಪ್ರಾಪರ್ಟಿ ಏನ್ ಬರ್ತೀರಿ? ದೇ ಒಬೇ ಕ್ಯೂರೀಸ್ ಲಾ ಅಬೋವ್ ಕ್ಯೂರಿ ಟೆಂಪರೇಚರ್. ಇನ್ ಥರ್ಡ್ ಪಾಯಿಂಟ್ ಏನ್ ಬರ್ತೀರಿ? ಥರ್ಡ್ ಒನ್, ಮ್ಯಾಗ್ನೆಟೈಸೇಷನ್ ಈಸ್ ಹೈ. Its magnetization is high and positive. Magnetization is high and positive. Susceptibility is also high and positive. Magnetic permeability is greater than 1. ಸೊ ಈ ತರ ಪ್ರಾಪರ್ಟೀಸ್ ನ ನೆನಪಿಟ್ಕೋಬೇಕಪ್ಪಿ ಇನ್ ಕೇಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಪ್ರಾಪರ್ಟೀಸ್ ನ ನೆನಪಿಟ್ಕೋಬೇಕು. ಆಲ್ಸೋ ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಕೇಳಿದ್ರೆ ಬರ್ಲಿಕ್ಕೆ ಬರಬೇಕು. ಹೆಂಗ್ ಸಿಂಪಲ್ ಆಗಿ ಒಂದ್ ಹೇಳ್ಕೊಡ್ತೀನಪ್ಪಿ. ಇದು ಮಾಡೆಲ್ ಕ್ವಶನ್ ಪೇಪರ್ 3 ಒಳಗೆ ಕೇಳಿದಾರ್ರಿ. ಡಯಾಮ್ಯಾಗ್ನೆಟಿಕ್ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಕೇಳಿದ್ರು ಅಂತ ತಿಳ್ಕೊಡ್ರಿ. ಡಯಾಮ್ಯಾಗ್ನೆಟಿಕ್ ದೇ ಆರ್ ವೀಕ್ಲಿ ರಿಪೆಲ್ಡ್ ಬೈ ದ ಮ್ಯಾಗ್ನೆಟ್. ಪ್ಯಾರಾಮ್ಯಾಗ್ನೆಟಿಕ್ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ಕರೆಕ್ಟಾ? ಈಗ ಡಯಾಮ್ಯಾಗ್ನೆಟಿಕ್ ದೇ ಡು ನಾಟ್ ಒಬೇ ಕ್ಯೂರೀಸ್ ಲಾ. ಪ್ಯಾರಾಮ್ಯಾಗ್ನೆಟಿಕ್ ದೇ ಒಬೇ ಕ್ಯೂರೀಸ್ ಲಾ. ಕರೆಕ್ಟಪ್ಪಿ? ಈಗ ಡಯಾಮ್ಯಾಗ್ನೆಟಿಕ್ ಬಂದ್ರಿ ಅಂತಂದ್ರ their magnetization is low and negative. Paramagnetic ಬಂದಾಗ their magnetization is low and positive. In susceptibility is low and negative in case of diamagnetic. In case of paramagnetic, susceptibility is low and positive. ಇಲ್ಲಿ permeability is less than 1 in case of diamagnetic. In case of permeability, in case of paramagnetic, the magnetic permeability is slightly greater than 1. ಈ ತರ ಡಿಫರೆನ್ಸಸ್ ನ ಬರ್ಲಿಕ್ಕೆ ಬರಬೇಕು. ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಕೇಳ್ಬೋದು, ಡಯಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟಿಕ್ ಕೇಳ್ಬೋದು, ಅಥವಾ ಪ್ಯಾರಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟಿಕ್ ಕೇಳ್ಬೋದು. ಯಾವ್ದು ಎರಡರ ನಡುವೆ ಮೂರು ಡಿಫ್ರೆನ್ಸ್ ಬರ್ರಿ ಅಂತಂದ್ರೆ ನಿಮಗೆ ಬರ್ಲಿಕ್ಕೆ ಬರಬೇಕು. ಪ್ರಾಕ್ಟೀಸ್ ಮಾಡ್ರಿ. ಒಂದ್ 3 ಕಾಲಮ್ ಹಾಕೊಂಡು ನೀಟಾಗಿ ಪ್ರಾಪರ್ಟೀಸ್ ನ ಬರ್ಕೊಂಡು ಅನಲೈಸ್ ಮಾಡಿಬಿಟ್ರಿ ಅಂತಂದ್ರೆ ಈ ಕ್ವಶನ್ ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು. ಈ 3 ಮತ್ತು 4 ಕ್ವಶನ್ ಕ್ಲಿಯರ್ ಆಗಿದಾವ ಅಂತ ಅನ್ಕೊಳ್ತೀನಿ. ಅಪ್ಪಿ ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನ್ ಹೇಳ್ತದೆ? ಡಿಫೈನ್ ದ ಟರ್ಮ್ಸ್ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂಡ್ ಗಿವ್ ದೇಯರ್ SI ಯೂನಿಟ್ಸ್ ಅಂತ ಕೇಳಿದಾರೆ. ಮತ್ತೆ ಮ್ಯಾಗ್ನೆಟೈಸೇಷನ್ ಅಂದ್ರೆ ಏನು? ಮ್ಯಾಗ್ನೆಟೈಸೇಷನ್ ಇಸ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಡೆವಲಪ್ಡ್ ಇನ್ ದ ಮಟೀರಿಯಲ್ ಪರ್ ಯೂನಿಟ್ ವಾಲ್ಯೂಮ್. M is equal to M by V. Where small m ಏನು ಇಂಡಿಕೇಟ್ ಮಾಡ್ತದ? ಮ್ಯಾಗ್ನೆಟಿಕ್ ಮೂವ್ಮೆಂಟ್ developed in the material per unit volume when it is placed in a magnetic field. ಅರ್ಥ ಆಗ್ತದ? ಇಟ್ಸ್ SI ಯೂನಿಟ್ ಈಸ್ ಆಂಪಿಯರ್ ಪರ್ ಮೀಟರ್. ನೆನಪಿಟ್ಕೋಬೇಕು. ಇನ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ is the ratio of magnetic induction to the permeability of the material. H is equal to B by mu. Its SI unit is also ampere per meter. ಇದ್ರದ್ದು SI unit ಇರ್ತದ ampere per meter. In magnetic permeability, mu is equal to, it is the ratio of magnetic induction to the magnetic intensity, B by H. Mu is equal to B by H. ನೋಡ್ರಿ, ಮ್ಯಾಗಡೆನು ಆಂಪಿಯರ್ ಪರ್ ಮೀಟರ್, ಕೆಳಗಡೆನು ಆಂಪಿಯರ್ ಪರ್ ಮೀಟರ್ ಕ್ಯಾನ್ಸಲ್ ಆಗ್ತಾವು. ಇಟ್ ಡಸಂಟ್ ಹ್ಯಾವ್ ಎನಿ ಯೂನಿಟ್ಸ್. ಇನ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ, psi is equal to, it is the ratio of magnetization to the magnetic intensity, M by H. ಇದ್ರದ್ದು ಯೂನಿಟ್, ಇದಕ್ಕೂ ಯೂನಿಟ್ ಇರಂಗಿಲ್ಲ. ದಿಸ್ ಇಸ್ ಆಲ್ಸೋ ಯೂನಿಟ್ಲೆಸ್ ಫಿಸಿಕಲ್ ಕ್ವಾಂಟಿಟಿ. ಅರ್ಥ ಆಗ್ತದ? ಇವು 4 ಡೆಫಿನೇಷನ್ಸ್ ನ ನೀಟಾಗಿ ಓದ್ಕೊಡ್ರಿ. ಯಾವ್ದಾದ್ರು ಕೇಳಿದ್ರಂದ್ರ, ಯಾವ್ದಾದ್ರೆ 3 ಡೆಫಿನೇಷನ್ಸ್ ನಿಮಗೆ ಕೇಳ್ಬೋದು. ಕೇಳಿದ್ರಂದ್ರ ಬರ್ಲಿಕ್ಕೆ ಬರಬೇಕು. ಅಪ್ಪಿ ಈ 5 ಕ್ವಶನ್ ನಾನು ಈ ಚಾಪ್ಟರ್ ದಿಂದ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿನಿ. ಈ 5ರೊಳಗೆ ಯಾವ್ದಾದ್ರು ಒಂದು ಕ್ವಶನ್ ಬರುವಂತ ಚಾನ್ಸ್ ಇರ್ತದ. ನೀಟಾಗಿ ಈ 5 ಕ್ವಶನ್ ನೀವು ನೋಡ್ಕೊಂಡ್ರಿ ಅಂತಂದ್ರ ವಿಲ್ ಗೆಟ್ ಕಂಪ್ಲೀಟ್ 3 ಮಾರ್ಕ್ಸ್.
ಫ್ರಾಮ್ ದಿಸ್ ಚಾಪ್ಟರ್. ಇನ್ನು ಪಾರ್ಟ್ ಎದೊಳಗೆ 2 ಕ್ವಶನ್ಸ್ ಬರ್ತಾವ್ರಿ, ಅದಕ್ಕೆ ನೀಟಾಗಿ ಥಿಯರಿ ಪಾರ್ಟ್ನ ಓದ್ಕೊಂಡ್ಬಿಡ್ರಿ. ಕಂಪಲ್ಸರಿ ಈ ಚಾಪ್ಟರ್ದಿಂದ ಈಸಿ ಕ್ವಶನ್ಸ್ ಎಲ್ಲ ಬರ್ತಾವೆ. ಈಸಿಯಾಗಿ ನೀವು 5 ಮಾರ್ಕ್ಸ್ ಈ ಚಾಪ್ಟರ್ದಿಂದ ತಗೋಬಹುದು. ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕಡಿಮೆ ಕಂಟೆಂಟ್ ಇರುವಂಥ ಚಾಪ್ಟರ್ ರೀ, ಆಮೇಲೆ ಈಸಿಯಾಗಿ ಮಾರ್ಕ್ಸ್ ತಗೊಳ್ಳುವಂಥ ಚಾಪ್ಟರ್. ಸೊ ವಿಲ್ ಕಂಟಿನ್ಯೂ with another chapter in next class. Thank you very much.